ಈಗ 90 ವರ್ಷಗಳ ಸಂಭ್ರಮದಲ್ಲಿದೆ. ನಮ್ಮ ಧ್ವನಿ, ನಿಮ್ಮ ಪಯಣ. ರೇಡಿಯೋದೊಂದಿಗೆ ನನ್ನ ದಿನಚರಿ. ಬಾಲ್ಯದಿಂದಲೇ ರೇಡಿಯೋ ಕೇಳುತ್ತಾ ಬೆಳೆದ ನನಗೆ ಇಂದಿಗೂ ಆಕಾಶವಾಣಿಯೇ ಪರಮಾಪ್ತ ಗೆಳತಿ, ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದ್ದಾಳೆ. ಮುಖ್ಯೋಪಾಧ್ಯಾಯ ವೃತ್ತಿಯಲ್ಲಿದ್ದ ನನ್ನ ಅಪ್ಪ ಅಮ್ಮ ನಮಗೆ ಬಾಲ್ಯದಿಂದಲೇ ರೇಡಿಯೋ ಮೂಲಕವೇ ಸಮಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಉದಾಹರಣೆಗೆ, ಬೆಳಿಗ್ಗೆ ರೇಡಿಯೋದಲ್ಲಿ ಸುಪ್ರಭಾತ ಕಾರ್ಯಕ್ರಮ ಆಗ್ತಾ ಇದೆ, ಇನ್ನೂ ನಿದ್ರೆ ಬಿಟ್ಟಿಲ್ಲವೇ, ಏಳು ಏಳು ಎನ್ನುತ್ತಿದ್ದರು. ಅಥವಾ 8 ಗಂಟೆ ಆಯಿತು, ಇನ್ನೂ ಬೆಳಗಿನ ಉಪಹಾರ ತಿಂದಿಲ್ಲವೇ ಅಂತ ಹೇಳ್ತಿದ್ರು. ಅಥವಾ ಬೆಳಗಿನ ನ್ಯೂಸ್ ಮುಗಿತಾ ಬಂತು, ನಿಂದು ಇನ್ನೂ ಶಾಲೆಗೆ ಹೊರಡೋ ತಯಾರಿ ಆಗಿಲ್ವೇ ಅಂತ ಹೇಳ್ತಾ ತಾವು ಕೂಡ ನಮ್ಮೊಂದಿಗೆ ಸಮಯಕ್ಕೆ ಸರಿಯಾಗಿ ಮನೆಯ ಒಳಗಿನ ಹೊರಗಿನ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು ಮತ್ತು ತಾವು ಶಾಲೆಗೆ ಹೋಗುವ ತಯಾರಿ ನಡೆಸುತ್ತಿದ್ದರು. ಸಂಜೆಯೂ ಇದೇ ರೀತಿ ರೇಡಿಯೋ ಕಾರ್ಯಕ್ರಮಗಳಿಗೆ ತಕ್ಕಂತೆ ನಮ್ಮ ಆಟೋಟ ಕಲಿಕೆ ನಿರಂತರವಾಗಿ ಸಾಗುತ್ತಿತ್ತು. ಬಹುಶಃ ಇದುವೇ ನಮಗೆ ಎಲ್ಲ ಸಹಪಠ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು, ಆತ್ಮವಿಶ್ವಾಸ ತುಂಬಲು ಸ್ಫೂರ್ತಿ ಆಯಿತು ಅಂತ ಹೇಳಿದರೆ ತಪ್ಪಾಗಲಾರದು. ಅಮ್ಮನಿಗೆ ಭಾವಗೀತೆಗಳು, ಭಕ್ತಿಗೀತೆಗಳ ಬಗ್ಗೆ ತುಂಬ ಒಲವು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಎಂದು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಹಾಡಿನೊಂದಿಗೆ ತಾವು ಧ್ವನಿಗೂಡಿಸಿ ಹಾಡುತ್ತಿದ್ದುದು ಈಗಲೂ ನನ್ನ ಕಿವಿಯಲ್ಲಿ ರಿಂಗಣಿಸುತ್ತಿದೆ. ಈಗ ಅಮ್ಮ ಇಲ್ಲ, ಆದರೂ ಆ ನೆನಪುಗಳು ಇಂದಿಗೂ ಅಜರಾಮರ. ಸರ್ಕಾರಿ ಉದ್ಯೋಗದೊಂದಿಗೆ ನನ್ನ ಜೀವನದ 2ನೇ ಘಟ್ಟ ಪ್ರಾರಂಭವಾದಾಗ ಮಡಿಕೇರಿ ಆಕಾಶವಾಣಿಯಲ್ಲಿ ಉದ್ಘೋಷಕರಾಗಿದ್ದಂತಹ ಶ್ರೀ ಸುಬ್ರಾಯ ಸಂಪಾಜಿಯವರು, ಶ್ರೀಮತಿ ಶಾರದಾ ನಂಜಪ್ಪ ಅವರಲ್ಲದೆ TS ಪ್ರಸಾದ್, ಶ್ರೀನಿವಾಸ್, ಆಮೇಲೆ ಡಾಕ್ಟರ್ ವಿಜಯ್ ಅವರು, ಜಗದೀಶ್ ರವರು, ಇಂತಹ ಮಹಾನುಭಾವರ ಆಕರ್ಷಕ ಮಾತುಗಾರಿಕೆಗೆ ಮರಳಾಗಿ ಇಂತಹ ಕಾರ್ಯಕ್ರಮಗಳನ್ನು ಕೇಳುತ್ತಾ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಭಾಗವಹಿಸಲು ಪ್ರೇರಣೆಯಾಗಿ ಇಂದಿಗೂ ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳಲು ಹೆಮ್ಮೆ ಅನಿಸುತ್ತಿದೆ. 90ರ ಹರೆಯದ ಆಕಾಶವಾಣಿ ಇನ್ನೂ ಹೆಮ್ಮರವಾಗಿ ಬೆಳೆದು ಸಹಸ್ರ ಕವಲುಗಳೊಂದಿಗೆ ಅಜರಾಮರವಾಗಲಿ ಎಂಬುದೇ ನನ್ನ ಮನದಾಳದ ಹಾರೈಕೆಗಳು. ಧನ್ಯವಾದ.